So you all attending the model test and you are at the age I think 3 years time at ಮುಗಿದ ಟೈಮ್ ಒಂದು 2 ನಿಮಿಷ ಎಕ್ಸ್ಟ್ರಾ ಟೈಮ್ ಕೊಡ್ತೀವಿ, ಡೋಂಟ್ ವರಿ. ಸೊ ಕಮಿಂಗ್ ಸಂಡೇ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಇದೆ. ನೀವೆಲ್ಲ ಬಹಳಷ್ಟು ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀರಿ ಮತ್ತೆ ನೀವೆಲ್ಲ ಟೆನ್ಷನ್ ನಲ್ಲಿದ್ದೀರಿ ಅಂತ ನನ್ಗೆ ಗೊತ್ತದ. ಯು ಆರ್ ಇನ್ ಸ್ಟ್ರೆಸ್. ಓಕೆ, ಯಾಕಂದ್ರೆ 2 ವರ್ಷ 3 ವರ್ಷ ಕುಂತ್ಕೊಂಡು ಓದ್ತಾ ಇದ್ರಿ. ಸಮ್ ಆರ್ ಫ್ರೆಷರ್ಸ್, ಸಮ್ ಆರ್ ಸೀನಿಯರ್ಸ್. ಬಟ್ ಏನೇ ಇರಲಿ, ಈ ಏನ್ ರಿಹರ್ಸಲ್ಸ್ ಅದಲ್ಲ, ಮಾಡೆಲ್ ಟೆಸ್ಟ್ ಪ್ರಾಕ್ಟೀಸ್, ಇಟ್ ಹೆಲ್ಪ್ಸ್ ಯು ಟು ಅಪೇರ್ ಫಾರ್ ಆಲ್ ಎಕ್ಸಾಮ್ಸ್, ನಾಟ್ ಓನ್ಲಿ PC ಎಕ್ಸಾಮಿನೇಷನ್ಸ್. ಮುಂಬರುವಂತಹ PC ಎಕ್ಸಾಮಿನೇಷನ್ ಅಷ್ಟೇ ಅಲ್ಲ, ಮುಂದೆ ಬರುವಂತಹ PSI ಇರ್ಬೋದು, PDO ಇರ್ಬೋದು, VAO ಇರ್ಬೋದು, ಎಲ್ಲ ಪರೀಕ್ಷೆಗಳಿಗೆ ಇದು ಒಂದು ಫೌಂಡೇಶನ್ ಇದೆ. ಸೊ ಮುಂದೆ ಬರುವಂತಹ ಟೆಸ್ಟ್ ಇರೋದಲ್ಲ, ಈಗ ಹೆಂಗೆ ನೀವು ಈ ಟೆಸ್ಟ್ಗೆ ಹೆಂಗೆ ನೀವು ಕೂಲ್ ಆಗಿ ಬಂದು ಟೆಸ್ಟ್ ಅಟೆಂಡ್ ಆಗಿರಲ್ಲ, ಆ ಟೆಸ್ಟ್ ಹಂಗೆ ಹೋಗ್ಬೇಕಂತ ನನ್ನ ಇಚ್ಛೆ ಇದೆ. ಅದನ್ನ ಬಿಟ್ಟು ನೈಟ್ ಫುಲ್ ಸೀರಿಯಸ್ ಆಗಿ ಓದ್ಕೊಂಡು ಟೆನ್ಷನ್ ಮಾಡ್ಕೊಂಡು ಮುಂಜಾನೆ ಪರೀಕ್ಷೆಗೆ ಲೇಟ್ ಆಗಿ ಹೋಗ್ಬಿಟ್ಟು ಹೌದಿಲ್ಲ, ಇದು ಯಾವುದು ಬೇಡ. ಅಂಡ್ ಯು ಶುಡ್ ಹ್ಯಾವ್ ಎಡಿಕ್ವೇಟ್ ಸ್ಲೀಪ್, ಸಫಿಷಿಯಂಟ್ ನಿದ್ದೆ ಮಾಡ್ರಿ. ಪ್ರತಿದಿನ ನೀವು ಹೇಗೆ ನಿದ್ದೆ ಮಾಡ್ತೀರಿ ಹಾಗೇನೆ ಆಗಬೇಕು. ಅದು ಬಿಟ್ಟರೆ ರಾತ್ರಿ ಅದನ್ನ ನೋಡ್ಲಿಲ್ಲ ಇದನ್ನ ನೋಡ್ಲಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡ್ಬಿಟ್ರೆ ಇಟ್ ಅಫೆಕ್ಟ್ಸ್ ಯುವರ್ ಏನಂದ್ರೆ ಎಕ್ಸಾಮಿನೇಷನ್. ಅದಕ್ಕೆ ಬಹಳ ವ್ಯವಸ್ಥಿತವಾಗಿ ಕಾನ್ಫಿಡೆಂಟ್ ಆಗಿರಿ. ಎಷ್ಟು ಪ್ರಿಪರೇಷನ್ ಮಾಡ್ಕೊಂಡಿದ್ರಿ ಅಷ್ಟೇ ಸಾಕು. ಶನಿವಾರ ದಿನ ಸಂಜೆ 6 ಗಂಟೆವರೆಗೆ ಅಷ್ಟೇ ಕ್ಲೋಸ್ ಮಾಡಿರಿ. ನಿಮ್ಮ ಟಾಪಿಕ್ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನೀವು ಸಂಜೆ 6 ಗಂಟೆಗೆ, ನಾನು ಶನಿವಾರ ದಿನ ಸಂಜೆ 6 ಗಂಟೆಗೆ ನಾನು ಪ್ರಿಪರೇಷನ್ ಮಾಡೋದು ಸ್ಟಾಪ್. ಆಮೇಲೆ ಆರಾಮ ಒಂದು ಕಪ್ ಚಾ ಕುಡ್ಕೊಂಡು ಆರಾಮ ಅಡ್ಡಾಡ್ಕೊಂಡು ಫ್ರೀ ಆಗಿರ್ರಿ. ನೈಟ್ ನೀವು ಏನು ಎಷ್ಟು ಓದಿರಲ್ಲ ಅಷ್ಟೇ ಸಾಕು. ಅದನ್ನ ಬಿಟ್ಟು ನೀವು ಅದನ್ನ ನೋಡ್ಲಿಲ್ಲ ಇದನ್ನ ನೋಡ್ಲಿಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಏನಾಗ್ತದೆ ಹೇಳಿದ್ರೆ ಅದನ್ನ ನೋಡ್ಬೇಕಾಗಿತ್ತು ಇದನ್ನ ನೋಡ್ಬೇಕಾಗಿತ್ತು ಅಂತ ತಿಳ್ಕೊಂಡು ಅಗೇನ್ ಪ್ರೆಷರ್ ವಿಲ್ ಬಿ ಮೌಂಟಿಂಗ್. ಅದಕ್ಕೆ ಯಾವುದೂ ಬೇಡ. ನಿಮ್ಮ ಟೈಮ್ ಹಾಕೊಡ್ರಿ, 6 ಗಂಟೆಗೆ ಅಥವಾ 8 ಗಂಟೆಗೆ ಅಂತ ಹೇಳಿ ಆ ಟೈಮ್ ಹಾಕೊಂಡು ನೀವೇ ಕ್ಲೋಸ್ ಮಾಡ್ಕೋಬೇಕಲ್ಲ. ಮತ್ತು ರಾತ್ರಿ ಕರೆಕ್ಟ್ ನೀವು ಯಥಾಸ್ಥಿತಿ ಪ್ರತಿದಿನ ಎಷ್ಟು ಗಂಟೆಗೆ ಊಟ ಮಾಡ್ತೀರಿ ಅಷ್ಟೇ ಗಂಟೆ ಊಟ ಮಾಡ್ಕೊಂಡು ನಿದ್ದೆ ಮಾಡ್ಕೊಂಡು ಮುಂಜಾನೆ ಪರೀಕ್ಷೆಗಿಂತ 1 ಅವರ್ ಮುಂಚಿತವಾಗಿ ಇರಬೇಕು. ಅಂದ್ರೆ ದಟ್ ಕೀಪ್ಸ್ ಯು ಹೆಲ್ದಿ ಅನ್ನೋಂಥದ್ದು. ಸೊ ಅದಕ್ಕೆ ತಾವು ತಯಾರಿ ಮಾಡ್ಕೊಡ್ರಿ. ಆಮೇಲೆ ಪ್ರಶ್ನೆ ಪತ್ರಿಕೆ, ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ನಿಮ್ದು ತಯಾರಿ ಏನು, ಪ್ರಿಪರೇಷನ್ ಏನು, ಫಸ್ಟ್ ಬಂದಂತ ಕ್ವಶನ್ ಅಟೆಂಡ್ ಮಾಡ್ಕೋಬೇಕು ಅಥವಾ ಕರೆಂಟ್ ಅಫೇರ್ಸ್ ಅಟೆಂಡ್ ಆಗಬೇಕು ಅಥವಾ ಜಾಗ್ರಫಿ ಅಟೆಂಡ್ ಆಗಬೇಕು ಅಥವಾ ಯಾವುದು ನಿಮಗೆ ಸರಳಿರುವಂತಹ ವಿಷಯಗಳನ್ನು ಫಸ್ಟ್ ಅಟೆಂಡ್ ಮಾಡ್ಕೋಬೇಕು. ನಿಮಗೆ ಈಸಿ ಆಗಿರುವಂತಹ ಕ್ವಶನ್ಸ್, ನಿಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರ್ಬೋದು ಅಥವಾ ಜಾಗ್ರಫಿ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಇಂತಹ ಪ್ರಶ್ನೆಗಳನ್ನ ಫಸ್ಟ್ ಅಟೆಂಡ್ ಮಾಡಿ. ಅಂದ್ರೆ ದಟ್ ಕೀಪ್ಸ್ ಯುವರ್ ಕಾನ್ಫಿಡೆನ್ಸ್. ಹೌದಿಲ್ಲ, ಅದನ್ನ ಬಿಟ್ಟು ಏನ್ ಮಾಡ್ತಾರೆ, ಅಕಸ್ಮಾತ್ ನಿಮಗೆ ಟಫ್ ಇರೋಂಥ ಯಾವುದೋ ವಿಷಯಗಳು ಫಸ್ಟ್ ಬಂದದ್ದು ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಇರ್ಬೋದು, ಟೆಸ್ಟ್ ಆಫ್ ರೀಸನಿಂಗ್ ಹೆಚ್ಚಿಗೆ ಟೈಮ್ ಓದುತ್ತೆ. ಅದು ಅವಾಗ ಏನಾಗ್ತದೆ, 1 ಅಥವಾ 2 ಕ್ವಶನ್ಸ್ ಲೇಟ್ ಆಗಿ ಸ್ಟಾರ್ಟ್ ಆಗ್ತದೆ. ನಿಮ್ಗೆ ಏನ್ ಅನ್ಸಲ್ಲ, ಅವಾಗ ಟೆನ್ಷನ್ ಹೆಚ್ಚಿಗೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಸರಳವಾಗಿ ಬೇಗ ಉತ್ತರ ಕೊಡುವಂತ ಪ್ರಶ್ನೆಗಳಿಗೆ ಫಸ್ಟ್ ಅಟೆಂಪ್ಟ್ ಮಾಡಿ. ಸೊ ಹೀಗಾಗಿಬಿಟ್ರೆ ಸೊ ದಟ್ ಯು ಕ್ಯಾನ್ ಕೀಪ್ ಯುವರ್ ಕಾನ್ಫಿಡೆನ್ಸ್ ಟಿಲ್ ಲಾಸ್ಟ್ ಕ್ವಶನ್ ಅನ್ನೋಂಥ ವಿಚಾರ. ಅದಕ್ಕೆ ಇರುವ 90 ಮಿನಿಟ್ಸ್ ಟೈಮ್ ಇದೆ, ಅಷ್ಟರಲ್ಲೇ ಸಹಿತ ತಾವು ಕೂಲ್ ಆಗಿ ಅಟೆಂಡ್ ಮಾಡಿ. ಮತ್ತೆ ಇದು ಒಂದೇ ಪರೀಕ್ಷೆ ಅಲ್ಲ, ಮುಂದೆ ಏನ್ ನೀವು ಪ್ರಿಪರೇಷನ್ ಮಾಡ್ಕೊಂಡಿದ್ರಿ ಇದು ಎಲ್ಲ ಪರೀಕ್ಷೆಗಳು ಹೆಲ್ಪ್ ಆಗ್ತದೆ. ಇವಾಗ ಮೇಡ ಫೌಂಡೇಶನ್ ಚೆನ್ನಾಗಿ ಓದ್ಕೊಂಡಿದ್ರಿ ಮತ್ತು ನೀವು ಡಿಫ್ರೆಂಟ್ ಆಗಿದ್ರಿ, ವಿಶೇಷವಾಗಿದ್ರಿ. ನೀವು ಪ್ರತಿಯೊಬ್ಬರು ವಿಶೇಷವಾಗಿದ್ರಿ. ಮತ್ತೆ ಈ ಸಲ ನನ್ನ ಒಂದು ಸೀಟ್ ಇದೇ ಇರ್ತದೆ ಅನ್ನೋ ವಿಚಾರ ತಯಾರಾಗಿರಲಿ. ಮತ್ತೆ ಇದು ಒಂದೇ ಸಂಡೇ ಒಂದೇ ಪರೀಕ್ಷೆ ಮುಗಿದ ತಕ್ಷಣ ಮುಂದೆ ಜೀವನ ಹೆಂಗಲ್ಲ. ಅಗೇನ್ ವಿ ಹ್ಯಾವ್ ಸೀರೀಸ್ ಆಫ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಓಕೆ, ಮತ್ತು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ. ಈಗ ವಾಟ್ ಡಸ್ ಪ್ರಾಕ್ಟೀಸ್ ಮೇಕ್? ಪ್ರಾಕ್ಟೀಸ್ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್ ಅಂತ ಗೊತ್ತದ. ಯಾರು ಯಾವ್ದ್ರಲ್ಲಿ ಪ್ರಾಕ್ಟೀಸ್ ಮಾಡ್ತಾರೋ ಅದ್ರಲ್ಲಿ ಅಚೀವ್ಮೆಂಟ್ ಮಾಡ್ತಾರೆ. ಸೊ ಒಟ್ಟಾರೆ ರೈಟ್ ಡಿಸಿಷನ್, ಒಳ್ಳೆ ನಿರ್ಧಾರ ತಗೊಂಡ್ಬಿಟ್ಟು ಕ್ಲಾಸಿಕ್ KS and IAS ಮಾಡೆಲ್ ಟೆಸ್ಟ್ ಮಾಡ್ತಾ ಇದ್ರಿ. ಇಲ್ಲಿ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ 2 ಟೆಸ್ಟ್ಗಳು ನಡೀತಾ ಇದೆ, ವ್ಯವಸ್ಥಿತವಾಗಿ ಟೆಸ್ಟ್ ನಡೀತಾ ಇದೆ. ಇನ್ನೂ ಸಹಿತ ಕೆಲವೊಂದು ಕೆಲಸಗಳನ್ನ ಇದು ಮಾಡುವಂಥದ್ದು ಬೆಟರ್ ವೇದಲ್ಲಿ ಮಾಡುವಂತ ಪ್ರಯತ್ನ ಮಾಡೋಣ. ಮತ್ತು 5 ಆಪ್ಷನ್ಸ್ ಕೊಟ್ಟಿದ್ದೀನಿ ನಿಮಗೆ. ವಿ ಹ್ಯಾವ್ ಗಿವನ್ 5 ಆಪ್ಷನ್ಸ್. ನೋ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಗಿವನ್ 5 ಆಪ್ಷನ್ಸ್ ಇನ್ ದ ಸ್ಟೇಟ್. 5 ಆಪ್ಷನ್ಸ್ ಕೊಟ್ಬಿಟ್ಟು ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಈ ಮುಂಬರುವಂತ ಪರೀಕ್ಷೆ PC ಚೆನ್ನಾಗಿ ಮಾಡೋದು ಅಂತ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಐ ವಿಶ್ ಆಲ್ ದ ಬೆಸ್ಟ್.